ತುಂಬಾ ಚೆನ್ನಾಗಿ ಮಾತಾಡ್ದೆ. ಯಾಕೆ ಸುಮ್ಮನಾಗ್ಬಿಟ್ಟೆ? ನೋಡು ಮಿಂಚು, ನೀನು ಪಟ ಪಟ ಅಂತ ಮಾತಾಡ್ತಾ ಇರ್ಬೇಕು. ಸುಮ್ಮನೆ ಇದ್ರೆ ನೀನ್ ಚೆನ್ನಾಗ್ ಕಾಣಲ್ಲ. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಟೀಚರ್? ಮುಂಚೆ ಆಗಿರ್ಲಿಲ್ಲ ಗೊತ್ತಾ ಟೀಚರ್? ನಮ್ಮ ಅಪ್ಪನೇ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು. ಶಾಲೆ ಬಿಡಕ್ಕೂ ಮುಂಚೆ ಇಲ್ಲಿ ಬಂದು ಕಾಯ್ತಿದ್ರು ಗೊತ್ತಾ? ಹಾಗೆ ಸುಮ್ಮನೆ ಮನೆಗೆ ಹೋಗ್ತಿರ್ಲಿಲ್ಲ. ಅಪ್ಪನ ಗಾಡಿಯಲ್ಲಿ ಕುತ್ಕೊಂಡು ನಂಗೆ ಏನೇನ್ ಇಷ್ಟ ಆಗುತ್ತೋ ಅದೆಲ್ಲ ತಿನ್ಕೊಂಡು ಊರೆಲ್ಲ ಸಿಕ್ಕಾಕೊಂಡು ಮನೆಗೆ ಹೋಗ್ತಿದ್ದೆ. ಆದ್ರೆ ಈಗ ಅಪ್ಪ ಬರ್ತಾನೆ ಇಲ್ಲ. ತುಂಬಾ ದಿನದಿಂದ ಮನೆಯಲ್ಲೂ ಇಲ್ಲ. ಅವ್ರಿಗೆ ನನ್ನ ನೆನಪೇ ಆಗ್ತಿಲ್ಲ ಅನ್ಸುತ್ತೆ. ನನ್ನ ನೋಡಕ್ ಬಂದೇ ಇಲ್ಲ ಗೊತ್ತಾ? ಅಪ್ಪ, ನನ್ನ ಅಪ್ಪ, ನೀ ತುಂಬಾ ಅಪರೂಪ. ಅಪ್ಪ, ನನ್ನ ಅಪ್ಪ, ನೀ ನನ್ನ ಪರಮಾಪ್ತ. ಅಪ್ಪ, ನನ್ನ ಅಪ್ಪ, ನನಗಿಷ್ಟ ನಿನ್ನ ಕೋಪ. ಅಪ್ಪ, ನನ್ನ ಅಪ್ಪ, ಕ್ಷಮಿಸುತ್ತ ಹರಸಪ್ಪ. ಚಂದ್ರನಲ್ಲಿ ಗೇಲಿ ಮಾಡಿ ನೀನೆ ಚಂದ್ರ. ಅಪ್ಪ ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ. ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡೆ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಬರುವ ನನ್ನ ಅಪ್ಪಯ್ಯ. ಅಪ್ಪ ಬಂದ್ರು, ಅಪ್ಪ ಬಂದ್ರು, ಅಪ್ಪ ಬಂದ್ರು, ಅಪ್ಪ ಬಂದ್ರು. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ. ಓ ಸ್ವಾಮಿಗಳು, ಬನ್ನಿ ಬನ್ನಿ. ನಮಸ್ಕಾರ. ಅಲ್ಲ ರೀ, ಸ್ವಾಮಿಗಳನ್ನ ಯಾಕೆ ಕರ್ಸಿದ್ದೀರಾ? ಏನಾಯ್ತು ಇವಾಗ? ಇನ್ನೇನು ಪಾರ್ವತಿ, ನಮ್ಮ ಸಂಕ್ರಂಗೆ ಆಕ್ಸಿಡೆಂಟ್ ಆಯ್ತು. ರುದ್ರ ನೋಡಿದ್ರೆ ಒಂದೊಂದು ದಿನ ಒಂದೊಂದು ಥರ ಆಡ್ತಾವನೆ. ಮನೆಯಾಗ ಬೇರೆ ಬಸ್ರಿ ಹೆಂಗ್ಸವಳೆ. ಅವಳಿಗೆ ಒಳ್ಳೇದಾಗ್ಲಿ, ಮನೆ ಕಷ್ಟ ಎಲ್ಲ ಪರಿಹಾರ ಆದ್ರೆ ಸಾಕು ಅಂತ ಕರ್ಸಿವ್ನಿ. ಆಮ್ಯಾಕೆ ಇವ್ರನ್ನ ಸಾಮಾನ್ಯದವ್ರು ಅನ್ಕೊಂಬೇಡ, ಹಿಮಾಲಯದಾಗೆ ತಪಸ್ ಮಾಡಿ ಬಂದವ್ರೆ. ಏನೋ ಸ್ವಾಮಿಗಳು ಎಲ್ಲನೂ ಒಳ್ಳೇದಾಗಂಗೆ ಮಾಡಿದ್ರೆ ಆಟ ಸಾಕು.
ಅದಕ್ಕೆ ಅಲ್ವಾ ತಾಯಿ ನಾನು ಬಂದಿರೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವನು ಆಪ್ತ ಮಿತ್ರ ಪಿಕ್ಚರ ಪುರ್ಸೋತಿಲ್ದಂಗೆ ನೋಡ್ಬಿಟ್ಟವನೇ ಅನಿಸ್ತದೆ. ಅಯ್ಯಯ್ಯ, ಏನ್ ಸಮಸ್ಯೆ ಸ್ವಾಮಿಗಳೇ? ಹೇಳ್ತೀನಮ್ಮ. ನೋಡ್ರೆ, ನೀವು ನನ್ನನ್ನು ಬೇಗ ಕರೆಸಿ ತುಂಬ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಇಲ್ಲದೆ ಹೋಗಿದ್ರೆ ಈ ಮನೆಯಲ್ಲಿ ದೊಡ್ಡ ದೊಡ್ಡ ಅನಾಹುತಗಳೇ ಸಂಭವಿಸಿರೋದು. ಪ್ರಾಣವೇ ಯಾರಿಗೆ ಸಂಬಳೆ? ಈ ಮನೆ ಯಜಮಾನಿಗೆ ಅಂತ ತೋರಿಸ್ತಾ ಇದೆ. ಅಯ್ಯಯ್ಯೋ ಶಿವನೇ, ಹಂಗ ಅನ್ಬೇಡಿ ಸ್ವಾಮಿಗಳೇ. ಹೆಂಗನ ಮಾಡಿ ಇದಕ್ಕೆ ಶಾಂತಿ ಮಾಡಿಸ್ಬಿಡಿ. ಏನನ ಮಾಡಿ ನನ್ನ ಮಾಂಗಲ್ಯನ ಉಳಿಸ್ಕೊಟ್ಬಿಡಿ. ಯಾಕೋ ನಮ್ಮ ಮನೆಯವ್ರ ಮೇಲೆ ಕಣ್ಣು ಬಿದ್ಬಿಟ್ಟೈತೆ. ನಾನು ಬಂದಿದ್ದೀನಲ್ಲ, ಎಲ್ಲವೂ ಸರಿ ಹೋಗುತ್ತೆ. ನೀವು ಧೈರ್ಯವಾಗಿರಿ. ಅಯ್ಯೋ ದ್ಯಾವ್ರೆ, ನಾನು ನಮ್ಮಪ್ಪ ಏನು ಕೊಲ್ಲಕ್ಕೆ ಹೋಗಿದ್ದು ಯಾರಿಗೂ ಗೊತ್ತಾಗದೆ ಇರ್ಲಿ ಕಣಪ್ಪ. ಮನೆ ಯಜಮಾನ್ ಪ್ರಾಣಕ್ಕೆ ತೊಂದರೆ ಆಯ್ತದ? ಯಾರಿಂದ ಆಯ್ತದೆ? ಹೆಂಗಾಯ್ತದೆ? ಹೊಸಿ ಹೇಳಿ ನೋಡುವ. ನೋಡ್ತೀನಿ, ಅದಕ್ಕೆ ಅಲ್ವಾ ನಾನು ಇಲ್ಲಿ ಬಂದಿರೋದು. ಇಲ್ಲಿ ಏನಾಗ್ತಿದೆ? ಯಾವುದು ಸರಿ ಅಂತ ಅನ್ನಿಸ್ತಾನೆ ಇಲ್ವಲ್ಲ. ಬಂದ್ರ? ಮನೇಲಿ ಉಣ್ಣಕ್ಕೆ ಉಡಕ್ಕೆ ಇದ್ರೆ ಸಾಕಾಯ್ತದ? ಒಂದು ಮಗು ಅಂತ ಇಲ್ದೆ ಹೋದ್ರೆ ಆ ಮನೆನೂ ಮನೆಯ? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮನೆಯಲ್ಲಿ ಒಂದು ಕೂಸು ಅಳೋ ಸದ್ದಿಲ್ಲ, ನಗೋ ಸದ್ದಿಲ್ಲ. ಮೂರೊತ್ತು ಶಿವಪ್ಪ ಶಿವಪ್ಪ ಅಂತಾನೆ ಇರ್ತೀಯ. ದಿನ ಬೆಳಗಾದ್ರೆ ಗಂಡ ಹೆಂಡತಿ ಹೋಗಿ ಆ ಶಿವಪ್ಪಂಗೆ ಅಭಿಷೇಕ ಮಾಡಿ ಬರ್ತೀರ. ಯಾಕೋ ಆ ಶಿವಪ್ಪ ನಿಮ್ ಕಡೆ ನೋಡ್ಲೇ ಇಲ್ವಲ್ಲ? ಬೇಸರ ಮಾಡ್ಕೋಬೇಡಿ. ನಮ್ಗೆ ಅಂತ ಎಲ್ಲ ಕೊಟ್ಟಿರೋ ಆ ಶಿವ ಈ ಒಂದು ಸಂತೋಷ ಕೊಟ್ಟಿಲ್ಲ ಅಂದ್ರೆ ಅದರಿಂದ ಏನಾದ್ರೂ ಇದ್ದೇ ಇರ್ತದೆ. ಇಂದಲ್ಲ ನಾಳೆ ಮಗು ತಂದು ನಾನು ಹೊಟ್ಟೆಲಿ ಇಟ್ಟೇ ಇಡ್ತಾನೆ. ಮನಸ್ಸು ಸಣ್ಣಗೆ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಹೊಟ್ಟೆಗೆ ಏನಾದರೂ ತಿಂದು ಸ್ನಾನ ಮಾಡ್ಕೊಂಡು ಬನ್ನಿ, ಪೂಜೆಗೆ ಗೊತ್ತಾಗತ್ತೆ. ಅತ್ತೆ, ನಿನ್ನೆ ತಂದಿರೋ ಮೀನಲ್ಲಿ ಸಾರು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಅಂತ ಹಪ್ಪಳನೂ ಸುಟ್ಟಿದ್ದೀನಿ. ಇಬ್ರು ಬನ್ನಿ. ಅವ್ವ, ಯಾಕೆ ಸುಮ್ಮನೆ ಬೇಸರ ಮಾಡ್ಕೋತೀಯ? ನಿನ್ನ ಸೊಸೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ. ಬಾ, ಊಟ ಮಾಡೋಣ ಬಾ. ನಿನ್ನ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ನೀನು ಮೀನುಗಾರರ ಸಮುದಾಯದಲ್ಲಿ ಹುಟ್ಟುವಂತವಳಾಗು. ಇದು ನಾನು ನಿನಗೆ ಕೊಡುತ್ತಿರುವ ಶಾಪ. ನನ್ನನ್ನು ಕ್ಷಮಿಸು ದೇವಿ. ನೀನು ನನ್ನ ಪ್ರಾಣ ದೇವತೆಯಾದರೂ ನಿನ್ನನ್ನು ಶಪಿಸುವ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ಜನ್ಮ ನಿನಗೆ ಅಗತ್ಯವಿತ್ತು.
ಮತ್ತಿದು ಶಾಪದ ಮೂಲಕವೇ ಕಾರ್ಯರೂಪಕ್ಕೆ ಬರಬೇಕಾಗಿತ್ತು. ನೀನೆಲ್ಲಿದ್ದರೂ ಯಾವ ರೂಪದಲ್ಲಿದ್ದರೂ ನಿನ್ನ ದಾರಿ ನನ್ನನ್ನೇ ಸೇರಬೇಕು. ಈ ಶಿವನಿಗಾಗಿ ನನ್ನ ಶಿವೆ ಬರುತ್ತಾಳೆಂಬ ನಂಬಿಕೆಯಿಂದ ಕಾಯುತ್ತಿರುತ್ತೇನೆ ಪಾರ್ವತಿ. ನಾವಿಬ್ಬರು ಒಂದಾಗುವ ಶುಭಗಳಿಗೆ ಆದಷ್ಟು ಬೇಗ ಬರಲೆಂದು ಕಾತುರದಿಂದ ಕಾಯುತ್ತಿರುತ್ತೇನೆ. ಎರಡು ತಲೆಗೆ ಒಂದು ಹೆಸರು ಬರ್ತಾ ಇಲ್ವಲ್ಲ, ಏನು ಕತೆ? ನಮ್ಮ ಮನೆ ದೇವರು ಬಿಳಿಗಿರಿ ರಂಗನಾಥ. ಹಾ, ಬಿಳಿಗಿರಿ ರಂಗನಾಥ ಹೋಮ್ ಅಪ್ಲಯನ್ಸಸ್. ಬೇರೆ ರೋಹಿಣಿ ಹೋಮ್ ಅಪ್ಲಯನ್ಸಸ್. ಏಯ್, ತುಂಬಾ ಚೆನ್ನಾಗಿದೆ. ನಿನ್ನ ಹೆಸರು? ಹಾ, ಇದು ಚೆನ್ನಾಗಿದೆ, ಇಡ್ಬೋದು. ಆಸೆ ನೋಡು, ಆಸೆ. ರೋಹಿಣಿ. ಹಾ ಹಾ ಹಾ, ರೋಮನ್ ಹೋಮ್ ಅಪ್ಲಯನ್ಸಸ್. ಇದು ಹೆಂಗಿದೆ? ಅದ್ಯಾರದು ರೋಮನ್ನು? ಜೋ ನೋಡಿದಿ ಈಗ, ರೋ ಅಂದ್ರೆ ರೋಹಿಣಿ, ಮನ್ ಅಂದ್ರೆ ನಾನು, ಇವು ಮನೋಜು. ರೋಹಿಣಿ ಮನೋಜು. ಇಷ್ಟ ಆಗಿಲ್ಲ? ಹಾ, ಹೋಗ್ಲಿ ಬಿಡು. ನಮ್ಮ ಹೆಸರು ಇಷ್ಟ ಆಗಲಿಲ್ವಾ? ಇನ್ನು ಯಾರ ಹೆಸರಿಟ್ರೆ ಇಷ್ಟ ಆಗುತ್ತೆ? ರೋಹಿಣಿ, ನಿಮ್ಮ ಅಪ್ಪನ ಹೆಸರು ಇಟ್ಬಿಡೋಣ. ಯಾಕೆ? ಅವ್ರೇನಾದ್ರು ದುಡ್ಡು ಕೊಟ್ರಾ? ದುಡ್ಡು ಕೊಟ್ಟವ್ರ ಹೆಸರು ಇಡಬೇಕು ಅಂದ್ರೆ ಚಾಯಿನ ಹೆಸರು ಇಡಬೇಕು. ಓಹೋ, ತಾವಿನ್ನೂ ಅವಳನ್ನ ಮರ್ತಿಲ್ವೋ? ರೋಹಿಣಿ, ನೀನು ಹೇಳಿದ್ದಕ್ಕೆ ನಾನು ಹೇಳಿದ್ದು. ಒಮ್ಮೆ ಮನೋಜ್, ನನಗೆ ಗೊತ್ತು ನೀವಿನ್ನೂ ಅವಳು ನೆನಪಲ್ಲೇ ಇದ್ದೀರಾ. ಯಾಕೆ ನೀವು ಮಾತಾಡ್ಬೇಡಿ. ರೋಹಿಣಿ, ಮದರ್ ಪ್ರಾಮಿಸ್ ಇಲ್ಲಮ್ಮ. ಹೇ, ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರಿಟ್ರೆ ಹೇಗೆ? ಬೇಕಾಗಿಲ್ಲ. ಯಾಕೆ? ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡ್ತಾ ಇದೀವಿ, ಯಾವ್ದಾದ್ರು ಲಕ್ಕಿ ಹೆಸರು ಇಡಬೇಕು. ಅದು ಅಮ್ಮನ ಹೆಸರು ಸರಿ ಬರಲ್ಲ. ಲತ್ತೆ ಲತ್ತೆ ಅದು. ಏ ಪಾಪ ಮನೋಜ್. ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ಸುಮ್ಮನೆ ಇರು. ನಿನ್ ಪಾರ್ಲರ್ಗೆ ಅಮ್ಮನ ಹೆಸರಿಟ್ಟೆ, ಪಾರ್ಲರ್ ಹೊಗೆ ಹಾಕ್ಸ್ಕೊಂಡು ಹೋಯ್ತು. ಇನ್ನ ಮೀನಾ ತಳ್ಳಗಡೆಗೆ ಅಮ್ಮನ ಹೆಸರಿಟ್ಲು, ಆಗ ತಳ್ಳಗಡೆನೂ ಹೊಗೆ ಹಾಕ್ಸ್ಕೊಂಡು ಹೋಯ್ತು. ಏನಾದ್ರೂ ನನ್ನ ಬಿಸ್ನೆಸ್ಗೆ ಅಮ್ಮನ ಹೆಸರು ಇಟ್ಬಿಟ್ರೆ ನನ್ನ ಬಿಸ್ನೆಸ್ಸು ಹೊಗೆ ಹಾಕ್ಸ್ಕೊಂಡು ಹೋಗ್ಬಿಡುತ್ತೆ. ಮನೋಜ್, ಏನ್ ಮಾತಾಡ್ತಿದ್ದೀರಾ ನೀವು? ಇದನ್ನೇನಾದ್ರೂ ಅವ್ರು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಹೇಳಿ. ಇದನ್ನು ಕೇಳ್ತಿಲ್ವಾ? ಆದ್ರೆ ಇದೇ ಸತ್ಯ ರೋಹಿಣಿ. ಅಮ್ಮನ ಹೆಸರನ್ನ ನಾನು ಇಡಲ್ಲ ಬಿಡೋ. ಯಾಕೋ ಪಿಂಗ್ ಬಿಟ್ಟಿದೆ, ಹೆಂಗಿದೆ ಬೈಗೆ? ಏ ಹಲೋ, ಏನ್ರಿ ನಿಮ್ದು? ಹೇಳ್ದೆ ಕೇಳ್ದೆ ನಮ್ಮ ರೂಮ್ ಒಳಗಡೆ ನುಗ್ತಿದ್ದೀರಾ? ನಾವ್ ಹಿಂಗೆ ಏನು ಕಂಪ್ಲೇಂಟ್ ಕೊಡ್ತೀಯಾ? ಕೊಡ್ಕೋವಾಗ ಬಂದ್ ವಿಷಯ ಏನು ಅಂತ ಹೇಳಿ ಹೋಗಿ. ಏಯ್ ಪಂಗ್ಯ, ನಿಮ್ಮ ಅಂಗಡಿಗೆ ಒಂದು ಒಳ್ಳೆ ಹೆಸರಿದೆ, ಅದನ್ನೇ ಇಡಬೇಕು. ಏನದು? ಸಕ್ಕರೆ ಬೈಲು ಶಾಂತಿ ಹೋಮ್ ಅಪ್ಲಯನ್ಸಸ್. ಲೇ, ಜನಕ್ಕೆ ಬೋರ್ಡ್ ನೋಡಿದ ತಕ್ಷಣ ಒಳಗೆ ಬರಬೇಕು ಅನ್ಸ್ಬೇಕಣೋ. ಜನಕ್ಕೆ ಅವಶ್ಯಕತೆ ಇದ್ರೇನೆ ಬರೋದು. ಬಂದ ಮೇಲೆ ಅವ್ರನ್ನ ಉಳಿಸ್ಕೊಳ್ಳೋದು ಕಳ್ಕೊಳ್ಳೋದು ಅದು ನಿನ್ ತಲೆಗೆ ಬಿಟ್ಟಿದ್ದು. ನೋಡೋ, ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್ಸು, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಏಯ್, ಕೃತಜ್ಞತೆ ಅನ್ನೋದೇ ಇಲ್ವೇನೋ ನಿನಗೆ? ರೀ, ಕೃತಜ್ಞತೆಗೂ ಹೆಸರಿಡೋದಕ್ಕೂ ಏನ್ರಿ ಸಂಬಂಧ? ಇವ್ರಿಗೂ ಇವ್ರ ತಾಯಿ ಮೇಲೆ ಅಭಿಮಾನ ಇದೆ. ಹಾ, ಎಷ್ಟಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದ್ಯಮ್ಮ. ಇದನ್ನು ಕೇಳಿಸ್ಕೊ. ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರಿಟ್ರೆ ಹೇಗೆ? ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡ್ತಾ ಇದೀವಿ, ಯಾವ್ದಾದ್ರು ಲಕ್ಕಿ ಹೆಸರು ಇಡಬೇಕು. ಅದು ಅಮ್ಮನ ಹೆಸರು ಸರಿ ಬರಲ್ಲ. ಲತ್ತೆ ಲತ್ತೆ ಅದು. ನಿಮ್ಮ ಹತ್ರ ಅಲ್ಲೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡೆ, ಆದ್ರೆ ನನಗೆ ನಿಮ್ಮ ಹಾಗೆ ಕಲ್ ಮನ್ಸಿಲ್ಲ, ಅದಕ್ಕೆ ಇಲ್ಲಿ ಕೇಳ್ತಿದ್ದೀನಿ. ಕ್ಯಾರಿ ಆನ್. ಅಷ್ಟು ಜನಗಳ ಅನ್ನ ಕಿತ್ಕೊಂಡು ನೀವು ಹೇಗೆ ಸಾಹೇಬ್ರೆ ಹೊಟ್ಟೆ ತುಂಬ ಊಟ ಮಾಡಿದ್ರಿ? ಗಂಟ್ಲಲ್ಲಿ ಅನ್ನ ಇಳಿತಾ ನಿಮ್ಗೆ? ಓ, ಸಲೀಸಾಗಿ ಇಳೀತು. ಅಲ್ಲ, ನೀವು ಪ್ರಾಯಶ್ಚಿತ್ತನೇ ಇಲ್ವಾ? ಏನಕ್ಕೆ? ಅಲ್ಲ, ನಾನು ಯಾರಿಗೂ ಹೇಳಿಲ್ವಲ್ಲ ಊಟ ಮಾಡಿಬಿಡಿ ಅಂತ. ಊಟ ರೆಡಿ ಮಾಡಿದವ್ರಿಗೆ ಒಂದೇ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದೆ. ಅಷ್ಟಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರು ತಪ್ಪೋದು? ಏನಕ್ಕೆ ಎದ್ದೋದ್ರು ಅನ್ನೋದು ಮುಖ್ಯ ಅಲ್ಲ.
ಅವ್ರು ನನ್ ಥ್ಯಾಂಕ್ಸ್ ಹೇಳಿಲ್ಲ ಅಂತ ಯಾರೇ ಅಳ್ತಿದ್ರು? ಹಾಸ್ಟೆಲ್ಲು ಹೋಟೆಲ್ಲು ಅಂತ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇದ್ದವ್ರು ನೀವು. ನಿಮ್ಗೆ ಅನ್ನದ ಬೆಲೆ ಗೊತ್ತಿಲ್ಲ. 50 ಕಜಾಯ ಮಾರಿದ್ರೆ 2 kg ಅಕ್ಕಿ ಬರೋದು ಮನೆಗೆ. ಜೊತೆಗೆ ಬೇಳೆ ಖಾರ ಉಪ್ಪು ಅಂತ ಒಂದೊತ್ತು ಊಟಕ್ಕೂ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ನಿಮ್ಗೆ ಗೊತ್ತಾ? ಆದ್ರೆ ಇವತ್ತು ನನ್ನಿಂದ ಇಡೀ ಫ್ಯಾಮಿಲಿ ಹೊಟ್ಟೆ ಹಸ್ಕೊಂಡು ಮಲ್ಗಂಗಾಯ್ತಲ್ಲ. ಈ ಪಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ಅಯ್ಯೋ ಸಾಕು ನಿಲ್ಸಮ್ಮ, ಎಷ್ಟು ಅಂತ ಕೊರಿತೀಯ ನೀನು? ನನ್ ನೋವು ನಿಮ್ಗೆ ಕೊರಿಯೋದು ಅನ್ಸುತ್ತಾ? ಎಲ್ರು ಮಾಡೋದು ಹೊಟ್ಟೆಗಾಗಿ ಗೀಣು ಬಟ್ಟೆಗಾಗಿ ಅಂತ ಹೇಳ್ತಾರೆ. ಆದ್ರೆ ನೀವ್ ಏನೇನೋ ಮಾಡಿ ಹೊಟ್ಟೆಗಿಲ್ದೇ ಇರೋಗ್ ಮಾಡ್ಬಿಟ್ರಲ್ಲ. ಹಸ್ಕೊಂಡ್ ಮಲ್ಗೋ ಒಬ್ಬೊಬ್ರು ಒಂದೊಂದ್ ರೀತಿ ಶಾಪ ಹಾಕೊಂಡ್ ಮಲ್ಕೋತಾರೆ. ಆ ಶಾಪಗಳು ನನ್ನ ಹೊಟ್ಟೆನ ತಣ್ಣಗಿರೋದಕ್ಕೆ ಬಿಡುತ್ತಾ? ಬಾ ನನ್ ಜೊತೆಗೆ. ಎಲ್ಲಿಗೆ? ನನ್ ಮಾತಿನ್ನ ಮುಗ್ದಿಲ್ಲ. ನೀನ್ ಆಡ್ತಿರೋ ಮಾತುಗಳಿಗೆ ಅರ್ಥನೇ ಇಲ್ಲ. ಓ, ನೀವ್ ಮಾಡಿದ ಕೆಲ್ಸಗಳಿಗೆ ಮಾತ್ರ ಅರ್ಥ ಇದ್ಯಾ? ಹೌದು, ನಾನ್ ಮಾಡಿದ್ದು ನಿನ್ಗೆ ಒಳ್ಳೇದಾಗ್ಲಿ ಅಂತ. ಆಗಿದ್ದೇನು? ಒಳ್ಳೇದೇ ಆಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ಬುದ್ಧಿ ಬಂದಿಲ್ವಾ ಸಾಹೇಬ್ರೆ ನಿಮ್ಗೆ? ನಿಮ್ ಎಂತ ಅಪ್ಪ ಅಮ್ಮನ ಉಪವಾಸ ಮಲಗೋ ಹಾಗೆ ಮಾಡಿದ್ದೀರಾ. ಅದು ಇವತ್ತಲ್ಲ ನಾಳೆ ಈ ಮನೆಯಿಂದ ಹೊರಗೋಗೋ ನನಗೋಸ್ಕರ. ನಮ್ ಭವಿಷ್ಯನೇ ನೀವು ಅನ್ಕೊಂಡಿರೋ ಅಪ್ಪ ಅಮ್ಮನ್ನ ಅಯ್ಯೋ ಅನ್ನಿಸ್ತೀರಾ? ಬೇಡ ಸಾಹೇಬ್ರೆ, ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂದ್ರೆ ಈ ಮನೆಯವರು ನನ್ನ ಹರಿಸಿ ಕಳಿಸ್ಬೇಕು. ಹೀಗೆಲ್ಲ ಅವ್ರ ಕಣ್ಣಲ್ಲಿ ನೀರ್ ಹಾಕ್ಸೋದಕ್ಕೆ ನಾನು ಇಷ್ಟಪಡಲ್ಲ ಸಾಹೇಬ್ರೆ. ಸರಿ ಬಾ ನನ್ ಜೊತೆಗೆ. ಸಾರಿ ಕೇಳ್ತೀರಾ? ಅಲ್ಲಿ ಹೋಗೋಣ. ಅದಾದ್ಮೇಲೆ ಸಾರಿ ನಾನು ಕೇಳ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋಣ. ಎಲ್ಲಮ್ಮ, ನೀನು ಇಲ್ಲಿದ್ದೀಯೇ? ಬಾ ನನ್ನೊಂದಿಗೆ. ರೇಣುಕೆ, ಏನಾಯ್ತು ಎಲ್ಲಮ್ಮ, ಹೇಳು. ನಾನಿಲ್ಲಿಗೆ ಬಂದು ತುಂಬ ದಿನ ಆಗೋಯ್ತು. ಮನೆ ತುಂಬ ನೆನಪಾಗ್ತಿದೆ ರೇಣುಕೆ. ನಾನು ಹೊರಡ್ತೀನಿ. ಏನು ಹೇಳುತ್ತಿದ್ದೀಯ ಎಲ್ಲಮ್ಮ? ಎಷ್ಟು ದಿನ ಅಂತ ನಾನು ಇಲ್ಲೇ ಇರೋಕ್ಕಾಗುತ್ತೆ ಹೇಳು? ಎಲ್ಲೇ ಇದ್ರೂ ಮನೆನೇ ತಾನೇ. ನೀನು ಮನೆಗೆ ಹೋಗುವುದು ನನಗೆ ಸಮಸ್ಯೆ ಅಲ್ಲ ಇಲ್ಲಮ್ಮ. ಆದರೆ ಅಲ್ಲಿರುವ ಜನರಿಂದ ನಿನ್ನ ಮನಸ್ಸಿಗೆ ನೋವಾದರೆ ಎನ್ನುವ ಆತಂಕ ಅಷ್ಟೇ. ಚಿಕ್ಕಮ್ಮನ ಬುದ್ಧಿನೇ ಅಷ್ಟು. ಅದಕ್ಕೋಸ್ಕರ ನನ್ನ ಮನೆಯಿಂದ ದೂರ ಇರೋಕ್ಕಾಗುತ್ತಾ ಹೇಳು? ಇವತ್ತೆಲ್ಲ ನಾಳೆ ನಾನು ಅವ್ರನ್ನ ಎದುರಿಸಲೇಬೇಕು. ಹಾಗಾಗಿ ನನ್ನ ಮನೆಗೆ ಹೋಗಲೇಬೇಕು. ಇಲ್ಲ ಎಲ್ಲಮ್ಮ, ನೀನು ಎಲ್ಲಿಯೂ ಹೋಗುವಂತಿಲ್ಲ. ಜಮದಗ್ನಿ ಹೋದ ಮೇಲೆ ನಿನ್ನ ಇರುವಿಕೆ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ನೀಡಿತು ಗೊತ್ತೇ? ಈಗ ನೀನು ದೂರ ಹೋಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನಾನೇ ನೀ ರಾಜ್ಯ ಬಿಟ್ಟು ಹೋಗ್ತೀನಾ? ಇಲ್ಲೇ ಕಾಡಿಂದ ಆಚೆ ಇರ್ತೀನಿ ಅಷ್ಟೇ. ಅದು ಅಲ್ಲದೆ ನಾವು ದಿನ ಸಿಗ್ತಾನೆ ಇರ್ತೀವಿ, ಎಲ್ಲ ಮೊದಲಿನ ಥರನೇ ಇರುತ್ತೆ. ಇಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಚಿಕ್ಕಮ್ಮ ಸಿಟ್ಟಿನ ಭರದಲ್ಲಿ ನಿನಗೇನಾದರೂ ಮಾಡಿದರೆ ಎನ್ನುವ ಭಯವಾಗುತ್ತಿದೆ ಅಲ್ಲಮ್ಮ. ಏಕೆಂದರೆ ನಿನ್ನ ಸುಖ ಅವರಿಗೆ ಮುಖ್ಯವಲ್ಲ ಎಂದು ನನಗೆ ತಿಳಿದಿದೆ. ನೀನು ಅಲ್ಲಿರುವುದಕ್ಕಿಂತ ಇನ್ನೂ ಕೆಲವು ದಿನಗಳ ಕಾಲ ಇಲ್ಲೇ ಇರುವುದು ಸೂಕ್ತ ಎನಿಸುತ್ತದೆ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಹೆದರ್ಕೊಂಡು ಇಲ್ಲೇ ಕೂತಿದ್ರೆ ಜೀವನ ಪೂರ್ತಿ ಇಲ್ಲೇ ಇರಬೇಕಾಗುತ್ತೆ. ಯಾರು ಎಲ್ಲಿರ್ಬೇಕೋ ಅವ್ರು ಅಲ್ಲೇ ಇರಬೇಕು ರೇಣುಕೆ. ಅದೇ ಚಂದ. ಬೀದಿಲಿ ಹೋಗೋರ್ನೆಲ್ಲ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಏನು ಚಂದ ಹೇಳು? ಇದು ಹಾಗೆ. ಏನೋ ನಿನ್ನ ಸ್ನೇಹಿತೆ ಅನ್ನೋ ಕಾರಣಕ್ಕೆ ನನ್ನ ಒಳಗೆ ಸೇರಿಸ್ಕೊಂಡಿದ್ದಾರೆ. ಇಲ್ದಿದ್ರೆ ಎಷ್ಟು ದಿನ ಇರೋದಿರಲಿ, ನಿನ್ನ ಹತ್ರನೂ ಸೇರಿಸ್ಕೊಳ್ತಿರ್ಲಿಲ್ಲ. ನಿನಗಾದರೆ ಇದೇ ಮನೆ. ಆದರೆ ನನಗೆ ಹೊರಗೆಲ್ಲ ಓಡಾಡೋಕ್ಕೆ ಭಯ ಆಗುತ್ತೆ, ಮುಜುಗರ ಅನಿಸುತ್ತೆ. ಈ 4 ಗೋಡೆ ಮಧ್ಯೆ ನನಗಿರೋದು ಇಷ್ಟ ಇಲ್ಲ ಅಂತ ನಿನಗೂ ಗೊತ್ತಲ್ವಾ ರೇಣುಕೆ? ಅದು ಅಲ್ಲದೆ ಏನೂ ಕೆಲಸ ಮಾಡದೆ ಇದ್ದು ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಇನ್ನೂ ಇಲ್ಲೇ ಇದ್ದರೆ ಮತ್ತೆ ಸೋಂಬೇರಿ ಆಗ್ಬಿಡ್ತೀನಿ ಅಷ್ಟೇ. ಎಲ್ಲಮ್ಮ, ನಾನು ಹೇಳುತ್ತಿರುವುದು ನಿನಗೇಕೆ ಅರ್ಥವಾಗುತ್ತಿಲ್ಲ? ನೀನು ಮನೆಗೆ ಹೋಗಲೇಬಾರದೆಂದು ನಾನು ಹೇಳುತ್ತಿಲ್ಲ. ಹೇಗೋ ಇಷ್ಟು ದಿನ ಅರಮನೆಯಲ್ಲಿ ಇದ್ದೆ.
ಇನ್ನೂ ಸ್ವಲ್ಪ ದಿನ ಇಲ್ಲಿಯೇ ಇರಬಹುದಲ್ಲವೇ? ರೇಣುಕೆ, ದಯವಿಟ್ಟು ಅರ್ಥ ಮಾಡ್ಕೊ. ನಾನು ಇಷ್ಟು ದಿನ ಇಲ್ಲಿ ಇದ್ದಿದ್ದೆ ಪವಾಡ. ನಿನಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ಆದರೆ ಈಗ ನನಗೆ ಮನೆಗೆ ಹೋಗಲೇಬೇಕು ಅಂತ ಅನ್ನಿಸ್ತಿದೆ ರೇಣುಕೆ. ಈ ವೈಭವ ದೂರದಿಂದ ನೋಡೋಕೆ ಅಷ್ಟೇ ಚಂದ. ಇಲ್ಲಿರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ರೇಣುಕೆ. ಏನಾಯ್ತು ಬುದ್ಧಿ? ನಮ್ಮ ರೇವತಿ ಶಂಭುಲಿಂಗನ ನಟನೆಗೆ ಫಲ ಸಿಕ್ತಾ? ನೀವಿಬ್ಬರು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಆ ರಾತ್ರಿ ವೈದ್ಯ ಮಹಾನ್ ಕಪಟಿ ವೈದ್ಯ ಅನ್ನೋದಂತೂ ಗೊತ್ತಾಯ್ತು. ಯಾಕೆ ಬುದ್ಧಿ? ಅವ್ರು ಕೊಟ್ಟಿರೋ ಈ ಔಷಧಿಯಲ್ಲಿ ಏನಿದೆ? ಇದರ ವಾಸನೆಯಲ್ಲೇ ಇದರಲ್ಲಿ ಏನಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಅಂದರೆ ಏನೋ ಸಮಸ್ಯೆ ಆಗೋ ಥರ ಇದೆ ಬುದ್ಧಿ. ಇದು ಸಣ್ಣ ಪುಟ್ಟ ಸಮಸ್ಯೆ ಇಲ್ಲ. ಇದನ್ನು ಸೇವಿಸಿದ್ರೆ ತೀವ್ರವಾಗಿಯೇ ಸಮಸ್ಯೆ ಆಗುತ್ತೆ. ಅಯ್ಯೋ ಹೌದಾ ಬುದ್ಧಿ? ಇದನ್ನ ಅವರು ದಿನಕ್ಕೆ 4-5 ಬಾರಿ ತಗೊಳಕ್ ಹೇಳ್ತಿದ್ರು. ಅದಕ್ಕಾಗಿ ಜನಗಳಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಇದರಲ್ಲಿ ಅಂಥದ್ದೇನಿದೆ ಬುದ್ಧಿ? ಇದರಲ್ಲಿ ದೇಹವನ್ನು ಒಂದು ಕ್ಷಣ ಶಾಂತ ಮಾಡುವಂತಹ ಮಾದಕ ದ್ರವ್ಯಗಳಿವೆ. ದೇಹ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಪುಡಿ ಇದೆ. ಇದನ್ನು ಬಳಸಿದ ವ್ಯಕ್ತಿಯ ರೋಗ ಉಲ್ಬಣ ಆಗತ್ತೆ ಹೊರತು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಜನಕ್ಕೆ ಮೋಸ ಮಾಡ್ತಾ ಇದ್ದಾನೆ ಅಂತನಾ? ಅದರಲ್ಲಿ ಇನ್ಯಾವ ಸಂಶಯನೂ ಉಳ್ಕೊಂಡಿಲ್ಲ. ಆದರೆ ಇದನ್ನ ರಾತ್ರಿನ ಯಾಕೆ ಮಾಡ್ತಿದ್ದಾರೆ ಅಂತ. ಸಾಮಾನ್ಯರಿಗಿಂತ ಭಿನ್ನವಾಗಿರಬೇಕು ಅಂತಂದರೆ ಅವ್ರ ಬಗ್ಗೆ ನಿಗೂಢತೆನ ಹಬ್ಬೋ ಹಾಗೆ ನೋಡ್ಕೋಬೇಕು. ಜನರಿಗೆ ಅವ್ರ ಬಗ್ಗೆ ಕುತೂಹಲ ಬರೋ ಹಾಗೆ ಕೆಲಸ ಮಾಡಬೇಕು. ಹಾಗಾಗಿ ರಾತ್ರಿ ಮಾತ್ರ ಔಷಧ ಕೊಡುವಂಥ ಉಪಾಯವನ್ನು ಮಾಡಿದ್ದಾರೆ. ಹೇಗೆಲ್ಲ ತಲೆ ಉಪಯೋಗಿಸೋ ಕಳ್ಳಿರ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಅದು ಹೇಗಾದರೂ ಅವ್ರ ತಲೆಗಿದೆಲ್ಲ ಹೊಳೆಯುತ್ತೋ. ಇಂಥವ್ರನ್ನ ಮಟ್ಟ ಹಾಕೋದು ನಮ್ಮ ಕರ್ತವ್ಯ. ಯಾಕೆಂದರೆ ಇದು ಯಾರನ್ನು ತಲುಪಬಾರ್ದು. ಈಗಾಗಲೇ ತಲುಪಿರೋರು ಇದನ್ನು ಸ್ವೀಕರಿಸಬಾರ್ದು. ಒಂದು ಸಲ ಇದನ್ನು ನಾವು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವರು ವ್ಯಸನಿಗಳಾಗ್ತಾರೆ. ಆರೋಗ್ಯ ಸಂಪೂರ್ಣವಾಗಿ ಹಾಳಾಗುತ್ತೆ. ಯುವ ಶಕ್ತಿಯನ್ನು ಹುರಿದುಂಬಿಸೋ ಬದಲು ಅವ್ರನ್ನ ಮೂಲೆಯಲ್ಲಿ ಕೂಡಿಸೋ ಥರ ಆಗುತ್ತೆ. ಹೀಗಾಗಿ ನಾವು ಈಗಲೇ ಕಾರ್ಯಪ್ರವೃತ್ತರಾಗಬೇಕು. ಅಣ್ಣ ಅಣ್ಣ ವಿಕ್ರಮ್, ಅಣ್ಣ ವಿಕ್ರಮ್, ಅಣ್ಣ ವಿಕ್ರಮ್, ಅಣ್ಣ 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 ವಿಕ್ರಮ್. ವಿಕ್ರಮ್, ವಿಕ್ರಮ್, ವಿಕ್ರಮ್.
ನನ್ನ ಮಗನೇ ಭಾಳ ಮೆರೀತಿದ್ದೆ ಅಲ್ವಾ? ಇವಾಗ ನೋಡು, ನನ್ನ ಬೂಟಿನ ಕೆಳಗೆ ಸತ್ತು ಮಲಗಿದೀಯ. ಈ ಕಾಕಿನ ಎದುರಾಕೋಬೇಡ ಅಂತ ಎಷ್ಟು ಸಲ ಹೇಳಿದ್ರು ಏನ್ ಕಿತ್ಕೋತೀಯ ಅಂತ ಕೇಳ್ತಿದ್ದೆ ಅಲ್ವಾ? ನೋಡು, ಇನ್ನು ಪ್ರಾಣನ ಕಿತ್ಕೊಂಡಿದ್ದೇನೆ. ಬೇತಾಳ, ಅಲ್ಲೊಂದು ಸ್ವಲ್ಪ ಡೆಕೋರೇಟ್ ಮಾಡು. ಅಲ್ಲ ಬೇತಾಳ, ಏನ್ ಬೇತಾಳ ನೀನು ಒಳ್ಳೆ ಕಾಗಿತಾರ ಓಟಾಟ ಅಂತಿದ್ಯಲ್ಲ. ಎಲ್ಲಿಗೆ ಹೋದೆ ವಿಕ್ರಮ್ ನೀನು? ಮಾತಿಗೂ ಬೇತಾಳ ಅಂತ ನನ್ನ ಹಿಂದೆ ಬೇತಾಳ ತರ ಬಿದ್ದಿದ್ದೆ. ಇವಾಗ ನಾನು ನೆನಪಾಗ್ತಿಲ್ವಾ ನಿನ್ಗೆ? ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ವೇದ ಅವ್ರೆ, ಇದಕ್ಕೆಲ್ಲ ನೀವೇ ಕಾರಣ. ಏನ್ ಹೇಳ್ತಿದ್ಯಾ ಮುನ್ನ? ಇದಕ್ಕೆಲ್ಲ ನಾನು ಹೇಗೆ ಕಾರಣ ಆಗ್ತೀನಿ? ಓ, ಇವಾಗ LKG ಎಲ್ಲ ಹೇಳ್ಕೊಂಬರ್ಬೇಕಾ? ಮುನ್ನ, ಇದು ಮಾತಾಡೋ ಟೈಮ್ ಅಲ್ಲ, ಸುಮ್ಮನಿರು. ಏನ್ರ ಅದು ಗಲಾಟೆ? ಅಣ್ಣ ಅನ್ಕೊಂಡು ನೀವೇ ಏನಾದರೂ ನಿಮ್ಮ ಅಣ್ಣಂಗೆ ಮುಹೂರ್ತ ಇಟ್ರ ಹೇಗೆ? ಏಯ್, ನಿಯತ್ತಲ್ಲಿ ನಾವು ನಾಯಿಗಿಂತ ಮೇಲು. ನಮ್ಮ ನಿಯತ್ತೇನು ಅಂತ ಪ್ರಶ್ನೆ ಮಾಡೋದಕ್ಕೂ ಮುಂಚೆ ನಿನ್ನ ನಿಯತ್ತೇನು ಅಂತ ನಿನ್ನ ಆತ್ಮಸಾಕ್ಷಿನ ನೀನೇ ಪ್ರಶ್ನೆ ಮಾಡ್ಕೋ. ಅಯ್ಯೋ, ನಿಮ್ಗಳು ಗಲಾಟೆನ ಬಿಟ್ಟಾಕಿ ಮೊದಲು ವಿಕ್ರಮ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅದ್ರ ಮೇಲೆ ಗಮನ ಕೊಡಿ. ಅಲ್ಲ ವೇದವ್ರೆ, ಹೆಣಾಗುದ್ದಿ ಯಾಕೆ ಮೈನೋ ಮಾಡ್ಕೋತೀರ? ನನ್ನ ನಮ್ಸಕ್ ಬಂದಿದೀಯಾ? ನಿನಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೊಂಡು ಮತ್ತೆ ನನ್ನ ಇಲ್ಲೇ ಬಿಟ್ಟು ಹೋಗೋ ಉಪಾಯ ಮಾಡ್ಕೊಂಡಿದೀಯಾ? ಇಲ್ಲ ಅದಿಲ್ವಾ, ನಾನು ಮೋಸ ಮಾಡಕ್ ಬಂದಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬು. ನನ್ನ ಜೀವನ ನಾನು ಅನ್ಕೊಂಡಾಗ ಆಗುತ್ತೆ ಅಂತ ನಾನು ತುಂಬ ಕನ್ಸ್ಕೊಂಡಿದ್ದೆ. ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಎಲ್ಲ ನನ್ನ ವಿರುದ್ಧವಾಗೇ ನಡೀತಾ ಇದೆ. ಇದಾ ವಿಷಯ? ಗೊತ್ತಾಯ್ತು ನೀನ್ ಯಾಕೆ ಬಂದಿದ್ಯಾ ಅಂತ ನನಗೀಗ ಗೊತ್ತಾಯ್ತು ಸಂಯುಕ್ತ. ಸಂಯುಕ್ತ ಅಂದ್ರೆ ಯಾರು? ಅವಳ ಶಕ್ತಿ ಅಂದ್ರೆ ಏನು? ಅವಳನ್ನ ಯಾರಾದ್ರೂ ತಡೆಯೋದುಂಟ ಏ ಭೂಮಿ ಮೇಲೆ? ಅವಳ ದಾರಿಗೆ ಅಡ್ಡ ಬಂದವ್ರನ್ನ ಮಣ್ಣು ಮಾಡಿದ ಮಹಾನ್ ವ್ಯಕ್ತಿ ಸಂಯುಕ್ತ. ಈಗ ಹೆದರಿ ನನ್ನ ಹತ್ರ ಸಹಾಯ ಕೆಳಗ್ ಬಂದಿದ್ದಾಳೆ ಸಂಯುಕ್ತ. ಹೀಗಾಗಬಾರ್ದಾಗಿತ್ತು. ರಂಬೆ ಎಷ್ಟೇ ಗಟ್ಟಿಯಾಗಿದ್ರು ಮರನ ನಂಬ್ಕೋಬೇಕಲ್ವಾ? ಅದಕ್ಕೆ ಬಂದಿದ್ದೇನೆ. ಈ ರಂಬೆ ಕೊಂಬೆ ಬೇರು ಈ ಕತೆ ನನ್ನ ಹತ್ರ ಬೇಡ. ಇದು ಕಥೆ ಅಲ್ಲ, ವಾಸ್ತವ. ರಂಬೆ ಗಟ್ಟಿಯಾಗಿದ್ರೆ ಮರನೂ ಗಟ್ಟಿಯಾಗೇ ಇರುತ್ತೆ. ಈ ತತ್ವಶಾಸ್ತ್ರನ ನನ್ನ ಮುಂದೆ ಹೇಳ್ಬೇಡ. ನೀನು ಎಲ್ಲ ವಿಷಯನೂ ಅರ್ದು ಕುಡ್ದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ
ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ ಅದ್ದೀರಾ. ನೀನು ನರ ಆದ್ರೆ ನಾನು ನಿನ್ನ ಆಶ್ರಯ ಪಡ್ಕೊಂಡಿರ್ಬೇಕು ಅನ್ನೋದು ತಾನೇ ನಿನ್ನ ಉದ್ದೇಶ. ಬೇಡ, ನಾನು ರಂಬೆ ಆಗ್ತೀನಿ, ನೀನೇ ಮರ ಆಗು. ನನಗೆ ನಿನ್ನ ಆಶ್ರಯ ಬೇಕು.